ಇವತ್ತೇ ಒಂದು ಓದ್ ತಗೊಂಡು ಆಚೆ ಹೋಗಿ ನೀವೇನು ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದು ಕೇಳಿ ನಂತರ ಯು ವಿಲ್ ಗೆಟ್ ಎ ಸಕ್ಸಸ್ ನಥಿಂಗ್ ಟು ವರಿ. ಏನು ನಾನು 10th ವೇಕೇಶನ್ 2 ತಿಂಗಳು ಓಡಾಡೋದು ಅದಕ್ಕೂ ಡಬಲ್ ಓಡಾಡ್ತೀನಿ ನಿಮ್ಮ ಜೊತೆ. ಪ್ರತಿಯೊಂದು ಹೆಜ್ಜೆಗೂ ಇರ್ತೀನಿ. ಬೆಳಗ್ಗೆ ಟಿಫನ್ನಿಂದ ಹಿಡಿದು ನೀನು ಸಂಜೆ 11 ಗಂಟೆ ಮಲಗೋ ಮಟ್ಟ ನಾನು ಹೇಳ್ತೀನಿ. ಬಟ್ ನನಗೆ ಒಂದು ಓದಬೇಕು ಹೆಂಗಿರುತ್ತೆ ಅಂದರೆ 10th ಮುಗಿಸಿದ ನಂತರ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. PUC ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. 10th ಅಲ್ಲಿ ಹೆಂಗೆ 40 ನಿಮಿಷ 45 ನಿಮಿಷ ಕ್ಲಾಸ್, ಅದರಲ್ಲಿ 15 ನಿಮಿಷ ಅಟೆಂಡೆನ್ಸ್ ಹಾಕೋದು, ಇನ್ನು 30 ನಿಮಿಷ ಪಾಠ, ಇವೇ ಬರ್ತದೆ ಎಕ್ಸಾಮ್ಗೆ ಮುಗಿತು. ಬಟ್ ದಿಸ್ ಇಸ್ ಕಾಂಪಿಟೇಟಿವ್. ಆಲ್ಮೋಸ್ಟ್ ನೀವು ನೀಟ್ ಎಕ್ಸಾಮ್ಸ್ ನೀವು JEE ಎಕ್ಸಾಮ್ಸ್ ಬರೆಯೋಷ್ಟರಲ್ಲಿ ಇಟ್ ಇಸ್ ಗೆಟ್ಸ್ ಡಬಲ್ ನಂಬರ್ ಆಫ್ ಆಸ್ಪಿರೆಂಟ್ಸ್, ಬಟ್ ಸೀಟ್ಸ್ ಅಷ್ಟೇ. ಸೊ ಅದರಿಂದ ನಾವೇನು ಮಾಡಬೇಕು, ಸ್ವಲ್ಪ ಕಾಂಪಿಟೇಷನ್ ಲೆವೆಲ್ಗೆ ನಾವು ಕೂಡ ಥಿಂಕ್ ಮಾಡಿ. ಮತ್ತೆ ಹೆಂಗಿರ್ತಾರೆ ಅಂದರೆ ಮಕ್ಕಳು ಸ್ಟಾರ್ಟಿಂಗ್ ಬಂದಾಗ ಸರ್ ಯೋಚನೆ ಮಾಡ್ತೀವಿ ಸರ್, 1 ತಿಂಗಳು ಪಾಠ ಕೇಳ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ ಸರ್ ನಾವು ನೀಟ್ ಮಾಡಬೇಕು, CET ಮಾಡಬೇಕು, JEE ಮಾಡಬೇಕು. ಒಂದು ದಿವಸ ನಾವು JEE ಟಾಪಿಕ್ ಅಥವಾ ನೀಟ್ ಟಾಪಿಕ್ ಹೇಳಿದ ತಕ್ಷಣ ಇಲ್ಲ ಸರ್ CET ಹೆಂಗಿರುತ್ತೆ ಸರ್. 3 ದಿವಸ ನಾವು ಕೇಳಿದ್ರೆ ಸರ್ ಬೋರ್ಡ್ ಎಕ್ಸಾಮ್ ಓದೋದು ಹೆಂಗೆ ಹೇಳಿ ಸರ್. ಮಕ್ಕಳು ಹೋಗ್ತಾ ಹೋಗ್ತಾ ಏನಾಗ್ತಾ ಇದೆ, ಡೈಲ್ಯೂಷನ್ ಲೆವೆಲ್ ಕಮ್ಮಿ, ಡೈಲ್ಯೂಷನ್ ಆಗ್ತಾ ಇದೆ ಮಕ್ಕಳು. ಆ ಡೈಲ್ಯೂಷನ್ ಬೇಡ. ಮತ್ತೆ ಇನ್ನೊಂದು ಕನ್ನಡ ಮೀಡಿಯಮಿಂದ ಬಂದಿರುವಂಥ ಮಕ್ಕಳು ಒಂದು ಹೇಳ್ತೀವಿ, ನಾವು ಕನ್ನಡ ಮೀಡಿಯಂ ರೀ, ನಮ್ಗೆ ಏನೂ ಇಂಗ್ಲೀಷ್ ಅರ್ಥ ಆಗಲ್ರಿ, ಹಂಗೆ ಅವೆಲ್ಲ ವರಿನೇ ಮಾಡಬೇಕು. ನಾವು ಕನ್ನಡ ಮೀಡಿಯಂ ಬ್ಯಾಚ್ಗಳಿಗೆ ಪಾಠ ಮಾಡಿದ್ಮೇಲೆ ವಿ ಆರ್ ಗೆಟಿಂಗ್ ರಿಸಲ್ಟ್ಸ್ ದೇ ಕೆನ್ನಿಂಗ್, ಅವರೇ ಸ್ಟೇಟ್ ಟಾಪರ್ಸ್ ಆಗ್ತಾರೆ. ನಾನು ನೋಡಿ ವಿ ಆರ್ ಸೀನ್ ಲಾಟ್. ಆ ಕನ್ನಡ ಮೀಡಿಯಂ ಅನ್ನ ತೆಗಿ, ಫಸ್ಟ್ ಭಯ ಅನ್ನತ್ತೆ. 25 ಲಕ್ಷ ಜನ ನಿಂಗೆ ಬೇಕಾದ್ರೆ ಒಂದೇ ಸೀಟ್ ಅಲ್ಲ, 1 ಲಕ್ಷ ಸೀಟ್ ಅಲ್ವಾ, ಬೇಕಾದ್ರೆ ಒಂದೇ ಸೀಟ್. 25 ಅಲ್ಲ 30 ಲಕ್ಷ ಬರೀರಿ. ಅಪ್ಪ ಅಮ್ಮನ ಫೋರ್ಸ್ಗೆ 10 ಲಕ್ಷ ಜನ ಅಪ್ಲಿಕೇಶನ್ ಆಗಿರ್ತಾರಲ್ಲಿ, ಜಸ್ಟ್ ಅಪ್ಪ ಅಮ್ಮನ ಫೋರ್ಸ್. ಇನ್ನು ಕೆಲವೊಬ್ರು ಸೈನ್ಸ್ ಎಂತ ಅಂತವ್ರಂದ್ರೆ ಪಕ್ಕದ ಮನೆಯವ್ರು ಹೇಳಿದವ್ರು ಅಂತ ತಗೊಂಡವ್ರು. ಕೆಲವು ಜನ ಆಲ್ಮೋಸ್ಟ್ 70% ಆಫ್ ದ ಸ್ಟೂಡೆಂಟ್ಸ್ who are going for a science stream, they are just thinking that ನಮ್ಮ ಪಕ್ಕದ ಮನೆ ಆಂಟಿ ಮಗಳು ಆಂಟಿ ಅಂಕಲ್ ಮಗ ಹೋಗ್ತಾವನೆ, ನಾವು ಸೇರ್ಬೇಕು ಸೈನ್ಸ್ಗೆ. ಸೊ ಅದಕ್ಕೋಸ್ಕರನೇ ನಂಬರ್ ಆಫ್ ಇಂಜಿನಿಯರ್ಸ್ ಜಾಸ್ತಿ ಆಗ್ತದೆ, ನಂಬರ್ ಆಫ್ ಡಾಕ್ಟರ್ಸ್ ಇದಕ್ಕೆಲ್ಲ ಕಾಂಪಿಟೇಷನ್ ಜಾಸ್ತಿ. ಅದು ಕಾಂಪಿಟೇಷನ್ ಅಂತ ಜನ ಜಾಸ್ತಿ ಆಗ್ತವೆ, ಬಟ್ ಓದೋದೆಲ್ಲ ಅಷ್ಟೇ. ಒಂದು ಹೇಳ್ತೀನಿ, ಏನು ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವೋ ನೋಟ್ಸ್ ಹಾಕ್ಬೋದು, ಪ್ರತಿಯೊಂದನ್ನು ನೀವು ಮೇಂಟೈನ್